ಒಬ್ಬ ದೇವರ ಮಗನು ಅಥವಾ ಕ್ರಿಸ್ಮಸ್ ಅಂದರೆ ಸತ್ಯವೇದದಲ್ಲಿ ನಾವು ಕಾಣುತ್ತೇವೆ, ಕಾಣುವಂತೆ ಇದೆಯಾ ಎಂಬುದಾಗಿ. ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ ಅಂದರೆ ಕ್ರಿಸ್ತನ ಆರಾಧನೆ. ಕ್ರಿಸ್ಮಸ್ ಲಾಟಿನ್ ಪದ ಮಾಸ್ ಅಂದರೆ ಆರಾಧನೆ ಎಂಬುದಾಗಿ. ಪ್ರಿಯರೇ, ನಾವು ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಜೋಯಿಸರು ಮಾಡಿದ್ದೇನು? ಅವರು ಏನು ಮಾಡಿದರು? ಅವರು ಕ್ರಿಸ್ಮಸ್ ಆಚರಿಸಿದರು. ಅವರು ಕುರುಬರು ಏನು ಮಾಡಿದರು? ಕುರುಬರು ಸಹ ಕ್ರಿಸ್ತನ ಆರಾಧನೆ ಮಾಡಿದರು. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ರಿಂದ 10ನೇ ವಚನದಲ್ಲಿ ನೋಡುವಾಗ, ಯೇಸು ಕ್ರಿಸ್ತನ ಜನನ ಕೊಂಡಾಡುವುದು ತಪ್ಪೇನೂ ಅಲ್ಲ ಪ್ರಿಯರೇ. ಅಲ್ಲಿ ಎಲ್ಲರೂ ಕೊಂಡಾಡಿದರು, ಆದರೆ ಕ್ರಿಸ್ತನ ಜನನವನ್ನು ಒಂದು ಹುಟ್ಟು ಹಬ್ಬವಾಗಿ ಮಾಡುವುದು ಆ ಹಬ್ಬವನ್ನು ಅಪೊಸ್ತಲರು ಕಂಡರ ಎಂಬುದಾಗಿ ಅಥವಾ ಆಚರಿಸಿದರ ಎಂಬ ಪ್ರಶ್ನೆ ನಮ್ಮ ಮೊಟ್ಟ ಮೊದಲನೇ ಭಾಗವಾಗಿದೆ ಪ್ರಿಯರೇ. ಹಾಗಾಗಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರು? 12 ಜನ ಶಿಷ್ಯರು ಪ್ರಿಯರೇ. ಯೆಹೂದ್ಯರ ಪದ್ಧತಿಯಲ್ಲಿ ಪ್ರತಿ ಹುಟ್ಟಿದವನ ದಿನಾಂಕ ಮತ್ತು ಮರಣ ಹೊಂದಿದಂತ ದಿನಾಂಕವನ್ನ ಅವರು ಚಾಚು ಚಪ್ಪದೆ ತಮ್ಮ ಪುಸ್ತಕದಲ್ಲಿ ಬರೆದಿಟ್ಟುಕೊಂಡುವಂತ ಪದ್ಧತಿ ಅವರಲ್ಲಿ ಇತ್ತು ಪ್ರಿಯರೇ. ಆದಾಮನ ಒಂದು ಜನನ ಮತ್ತು ಮರಣದ ವಿಷಯವಾಗಿ ನೋಡುವಾಗ, ಆತನು 930 ವರ್ಷಗಳು ಆತನು ಬದುಕಿ ಸತ್ತನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಹೂದಿಗಳು ಬಹಳ ಕ್ರಮಬದ್ಧವಾದಂತ ಒಂದು ಕ್ರಮ ಪದ್ಧತಿ ಅವರಲ್ಲಿ ಇತ್ತು ಪ್ರಿಯರೇ. ಹುಟ್ಟು ಮತ್ತು ಮರಣದ ವಿಷಯವನ್ನ ಅವರು ಬಹಳ ಕೂಲಂಕಷವಾಗಿ, ಮತ್ತಾಯನ ಸುವಾರ್ತೆ ನಾವು ವಂಶಾವಳಿಯನ್ನ ಬಹಳ ಕೂಲಂಕಷವಾಗಿ ನೋಡಿದ್ದೇವೆ. ಅಪೊಸ್ತಲರಿಗೆ ಯೇಸು ಕ್ರಿಸ್ತನ ಹುಟ್ಟಿದಂತ ದಿನಾಂಕ ಗೊತ್ತಿಲ್ಲವೇ? ಗೊತ್ತಿದೆ ಪ್ರಿಯರೇ. ಆದಿಸಭೆ ಯೆರೂಸಲೇಮಿನಲ್ಲಿದ್ದ ಸಭೆಯಲ್ಲಿ 12 ಜನ ಅಪೊಸ್ತಲರು ಸಹಿತ ಅಲ್ಲಿ ಇದ್ದರು. ಯೇಸುವಿನ ತಮ್ಮಂದಿರು ಅಲ್ಲಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಯಾಕೋಬ ಮತ್ತು ಯೂದನು ಅವರು ಹುಟ್ಟುಹಬ್ಬ ಆಚರಿಸಲಿಲ್ಲ ಪ್ರಿಯರೇ. ಯಾಕೆ ಈ ವಿಷಯಗಳನ್ನ ಹೇಳ್ತೇನೆ ಎಂಬುದಾಗಿ ನೋಡುವಾಗ, ಈ ದಾರಿ ತಪ್ಪಿದಂತಹ ರೋಮನ್ ಕಥೋಲಿಕ್ ಸಭೆಯವರು ಇವರು ಈ ಹಬ್ಬವನ್ನ ಆಚರಿಸುವುದಕ್ಕೆ ಅವರಲ್ಲಿದ್ದಂತ ಪದ್ಧತಿಗಳನ್ನ ಕ್ರೈಸ್ತತ್ವಕ್ಕೆ ಅಳವಡಿಸಿಕೊಳ್ಳುವಂತೆ, ತಾಯಿ ಮಗುವಿನ ಆರಾಧನೆಯನ್ನ ಮಾಡುವಂತೆ, ಅಷ್ಟರೋತ್ ದೇವತೆಯನ್ನ ಆಚರಿಸುತ್ತಿದ್ದವರು ಕ್ರಿಸ್ತ ಧರ್ಮಕ್ಕೆ ಅವರು ಹೆಚ್ಚು ಮಹತ್ವ ಮತ್ತು ಅವರು ಕ್ರಿಸ್ತನ ಅನುಯಾಯಿಗಳಾದ ನಿಮಿತ್ತವಾಗಿ ಅವರು ಕ್ರಿಸ್ತನ ಆರಾಧನೆಗೆ ಆ ಒಂದು ಸಂಗಡವನ್ನ ಅವರು ಮರವನ್ನ ಆಚರಿಸುತ್ತಿದ್ದರು. ಕ್ರಿಸ್ಮಸ್ ಟ್ರೀ ಎಂಬುದಾಗಿ. ಸಾಂತಾ ಕ್ಲಾಸ್ ಎಂಬ ವಿಷಯದಲ್ಲಿ ನೋಡುವಾಗ ಗಿಫ್ಟ್ ಕೊಡುವಂತ ವಿಷಯ, ಅವೆಲ್ಲ ಪದ್ಧತಿಗಳು ಅವರಲ್ಲಿ ಇತ್ತು. ಅದನ್ನ ಕ್ರಿಸ್ಮಸ್ಗೆ ಅಳವಡಿಸುವಂತದ್ದು ನಾವು ನೋಡುತ್ತೇವೆ. ಬಹಳ ದುರಂತವಾದಂತು. ಹಾಗಾಗಿ ಯೇಸು ಕ್ರಿಸ್ತನು ಹುಟ್ಟುವುದನ್ನು ಖಚಿತ ಮಾಡಿದ ವ್ಯಕ್ತಿ ಒಬ್ಬನೇ ಒಬ್ಬನು. ಆತನು ಯಾರು ಎಂಬುದಾದರೆ ಅಪೊಸ್ತಲನಾದಂತ ಪೌಲನು. ಆತನ ಹುಟ್ಟು, ಮರಣ ಮತ್ತು ಪುನರುತ್ಥಾನದ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಆತನು ಬರೆದಿದ್ದಾನೆ. ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ, ರಕ್ಷಕನು ಹುಟ್ಟಿದ್ದಾನೆ, ಆದರೆ ಲೋಕ ವಿಚಾರವಾದ ಪದ್ಧತಿಯಲ್ಲಿ ಆಚರಿಸದೆ ಎಂದು ನಾವು ಕೇಳಬೇಕು. ಯಾಕಂದ್ರೆ ಯೆಹೂದ್ಯರ ಪದ್ಧತಿಯಲ್ಲಿ ಹುಟ್ಟಿದ ದಿನಾಂಕವನ್ನ ಶ್ರೇಷ್ಠವಾಗಿ ಇಡುತ್ತಿದ್ದರು ಪ್ರಿಯರೇ. ಹಾಗಾಗಿ ಇವೆಲ್ಲ ಯಾಕೆ ನಾನು ಹೇಳ್ತಾ ಬಂದಿದ್ದೇನೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನು ಜನಿಸಿ ಬಂದನು ಎಂಬ ವಿಷಯವನ್ನ ಪ್ರಸ್ತಾವ ಮಾಡುತ್ತಿದ್ದೇನೆ ಪ್ರಿಯರೇ. ಈಗ ನಾವು ಗಮನಿಸಿಕೊಳ್ಳೋಣ. ಬೆತ್ಲೆಹೇಮ್ ನಗರದ ಕನ್ಯಾಮರಿಯಳ ಗರ್ಭದಲ್ಲಿ ಶಿಶುವಾಗಿ ಜನಿಸುವುದಕ್ಕೆ ಮೊದಲು ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ ಬರುವುದಕ್ಕೆ ಮೊದಲು ಯೇಸು ಕ್ರಿಸ್ತನು ಇದ್ದನು ಎಂಬ ಸತ್ಯವನ್ನು ಬೈಬಲ್ ಗ್ರಂಥವು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ ಪ್ರಿಯರೇ. ಉದಾಹರಣೆಗೆ ಕೀರ್ತನೆ 110:1 ಮತ್ತು ಮತ್ತಾಯನ ಸುವಾರ್ತೆ 22:41 ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಪ್ರೇರೆ, ನಾನು ಸಂದೇಶಗಳನ್ನ ಕೊಡುತ್ತೇ ಬಂದಿದ್ದೇನೆ. ದೇವರು ಆತ್ಮಸ್ವರೂಪನಾದಂತ ದೇವರನ್ನ ಕಾಣುವುದಕ್ಕೆ ಅಸಾಧ್ಯ. ಆತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವಂತವನು. ಮೋಶೆಗೆ ಹೇಳಿದಂತ ನನ್ನ ಸರ್ವೋತ್ತಮವಾದಂತ ಒಳ್ಳೆಯ ಗುಣವನ್ನ ಮಾತ್ರ ನಿನಗೆ ತೋರಿಸ್ತೇನೆ. ಹಾಗಾಗಿ ನನ್ನನ್ನು ನೋಡಿ ಯಾರು ಬದುಕುಳಿದಿಲ್ಲ ಎಂಬ ಸಂದೇಶ ನಾನು ಸಹಿತ ಹೇಳಿದ್ದೇನೆ ಪ್ರಿಯರೇ. ಈಗ ನಾನು ಹೇಳ್ತೇನೆ, ಸೃಷ್ಟಿಯ ಆರಂಭಕ್ಕೂ ಮೊದಲೇ ಇದ್ದಂತ ಯೇಸು
ಎಂಬುದಾಗಿ ಪ್ರಿಯರೇ. ಪ್ರಕಟಣೆ ಪುಸ್ತಕ, ನಾನು ವಾಕ್ಯವನ್ನು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಇದೆಲ್ಲ ಪೂರೈಸಬೇಕಾಗಿದೆ. ಪ್ರಕಟಣೆ 1:8 ಮತ್ತು 18ನೇ ವಚನದಲ್ಲಿ ಇದೆ ಪ್ರಿಯರೇ. ಪ್ರಕಟಣೆಯಲ್ಲಿ ಆದಿಕಾಂಡ 1:1 ನಾವು ನೋಡುತ್ತೇವೆ, ಆ ತ್ರೇಕತ್ವ ದೇವರು ತಂದೆ ಮಗ ಪರಿಶುದ್ಧ ಆತ್ಮನು ವಿಷಯದಲ್ಲಿ ಆ ಓದುವಂತವ್ರು ಇಲ್ಲದರ ನಿಮಿತ್ತವಾಗಿ ನಾನು ಸರಾಗವಾಗಿ ಮುಂದುವರಿಸುತ್ತಾ ಹೋಗುತ್ತೇನೆ. ಸೃಷ್ಟಿಯ ಆರಂಭಕ್ಕೂ ಮೊದಲೇ ಇದ್ದಂತ ಯೇಸು. ಪ್ರೇರೆ, ಬಹಳ ಗಮನದಲ್ಲಿಟ್ಟು ಕೇಳ್ರಿ. ಲೋಕ ಹುಟ್ಟುವುದಕ್ಕೆ ಮೊದಲೇ ಇದ್ದಂತ ಯೇಸು, ಎಲ್ಲದಕ್ಕಿಂತಲೂ ಮೊದಲೇ ಇದ್ದಂತ ಯೇಸು. ಕೊಲಸ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ, ಜ್ಞಾನೋಕ್ತಿ 8:22, ಜ್ಞಾನೋಕ್ತಿ 8ನೇ ಅಧ್ಯಾಯ 31ನೇ ವಚನದಲ್ಲೂ ಸಹಿತ ನಾವು ಗ್ರಹಿಸಿ ಅದನ್ನ ನೋಡಬಹುದು. ಅಬ್ರಾಮನು ಹುಟ್ಟುವುದಕ್ಕಿಂತ ಮೊದಲೇ ಇದ್ದಂತ ಯೇಸು. ಯೋಹಾನ ಸುವಾರ್ತೆ 8:58 ಯೋಧಿಗಳಿಗೆ ಹೇಳ್ತಾನೆ, ನಾನು ಅಬ್ರಾಮಕ್ಕಿಂತ ಮೊದಲೇ ಇದ್ದಂತವನು ಎಂಬುದಾಗಿ ಆತನು ಸ್ಪಷ್ಟೀಕರಣ ನೀಡಿ ತನ್ನ ವಿಷಯವನ್ನ ಪ್ರಕಟಿಸುತ್ತಾ ಇದ್ದಾನೆ ಪ್ರಿಯರೇ. ಆದಿಯಲ್ಲಿ ವಾಕ್ಯವಾಗಿದ್ದ ಯೇಸು, ಆತನು ಯೋಹಾನ ಸುವಾರ್ತೆ ತನ್ನ ಶಿಷ್ಯನಾದಂತ ಅಪೊಸ್ತಲನಾದಂತ ಯೋಹಾನನ ಮುಖಾಂತರ ಯೋಹಾನನ ಸುವಾರ್ತೆ 1:1 ನಾವು ಓದುವರಾಗಿದ್ದೇವೆ. ಆದರೆ ಸಮಸ್ತವನ್ನು ಉಂಟು ಮಾಡಿದವನು ಎಂಬುದಾಗಿ ನಾವು ಸಮಸ್ತ ಉಂಟು ಮಾಡಿದನು ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1-4ನೇ ವಚನದವರೆಗೂ ನಾವು ನೋಡುವರಾಗಿದ್ದೇವೆ. ಜಗತ್ತು ಹುಟ್ಟಾಗುವುದಕ್ಕಿಂತ ಮೊದಲೇ ನೇಮಿಸಲ್ಪಟ್ಟನು 1 ಪೇತ್ರ 1:20 ನಾವು ಸ್ಪಷ್ಟವಾಗಿ ನೋಡುವರಾಗಿದ್ದೇವೆ. ಆತನೇ ಮೊದಲನೆಯವನು ಮತ್ತು ಕಡೆಯವನು. ಪ್ರಕಟಣೆ 1:18 ಪ್ರೇರೆ. ಮರಳಿ ನಾನು ಹೇಳ್ತಾ ಇದ್ದಾನೆ, ಇದು ಆತನು ಹುಟ್ಟು ಬರುವುದಕ್ಕೆ ಬಂದನೋ ಎಂಬ ಪ್ರಶ್ನೆಗೆ ನಾನು ಕೊಡುವಂತ ಧರ್ಮಶಾಸ್ತ್ರದ ಉತ್ತರಗಳು ಆಗಿದ್ದೇವೆ. ನಂತರ ಆತನು ಜನಿಸಿ ಬಂದನು, ಯೇಸು ಕ್ರಿಸ್ತನು ಜನಿಸಿ ಬಂದನು ಎನ್ನುವುದಕ್ಕಿಂತಲೂ ಈ ಲೋಕಕ್ಕೆ ಬಂದನು. ಪ್ರೇರೆ ಗಮನಿಸಿ, ಬಹಳ ಗಮನಿಸಿ ಪ್ರಿಯರೇ. ಈ ಲೋಕಕ್ಕೆ ಆತನು ಬಂದನು ಎಂಬುದಾಗಿ, ಜನಿಸಿ ಬಂದನು ಎಂಬುದಾಗಿ ಗಿಂತಲೂ ಈ ಲೋಕಕ್ಕೆ ಬಂದನು ಹೇಳುವುದು ಎಷ್ಟೋ ಶ್ರೇಷ್ಠವಾದಂತಹ ಕಾರ್ಯವಾಗಿದೆ ಪ್ರಿಯರೇ. ಆತನು ರಕ್ಷಕನಾಗಿ ಹುಟ್ಟಿ ಬಂದಿದ್ದಾನೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವರಾಗಿದ್ದೇವೆ. ಕಾಲವು ಪರಿಪೂರ್ಣವಾದಾಗ ದೇವರು ಆತನನ್ನು ಕಳಿಸಿಕೊಟ್ಟನು. ಗಲಾತ್ಯ ಪತ್ರಿಕೆಯಲ್ಲಿ ಪೌಲನು 4:4 ಸ್ಪಷ್ಟವಾಗಿ ಆತನು ನಮಗೆ ತಿಳಿಪಡಿಸುವನಾಗಿದ್ದಾನೆ. ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ಮತ್ತು 1 ತಿಮೋತಿ 1ನೇ ಅಧ್ಯಾಯ 15ನೇ ವಚನದಲ್ಲಿ ಕೆಟ್ಟು ಹೋಗಿರುವವರನ್ನು ಹುಡುಕೊಂಡು ಈ ಲೋಕಕ್ಕೆ ಬಂದನು ಪ್ರಿಯರೇ. ಆ ಬೆಳಕಿನ ರಾಜ್ಯಕ್ಕೆ ಸೇರಿಸುವರು. ಅಂಧಕಾರದ ಶಕ್ತಿಯಲ್ಲಿ ಮುಳುಗಿ ಹೋಗಿದಂತ ಪಾಪಮಯವಾದಂತ ಜೀವಿತವನ್ನ ನೋಡುವಾಗ, ಆದಾಮನು ಕಳೆದುಕೊಂಡಂತ ಆ ಮಹಿಮೆಯನ್ನ ಪರಲೋಕಕ್ಕೆ ಬೇಕಾದಂತ ಆ ಮಹಿಮೆ ಪ್ರಭಾವಗಳನ್ನು ಕಳೆದುಕೊಂಡಾಗ ನಾವು ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯದ 3ನೇ ವಚನದಲ್ಲಿ ನೋಡ್ತೇವೆ. ಆತನು ಕಳೆದುಕೊಂಡಂತ ಎಲ್ಲವನ್ನ ಮನುಷ್ಯನು ಪಡೆಯಬೇಕೆ ಆತನು ಮನುಷ್ಯನಾಗಿ ಬಂದನು ಪ್ರಿಯರೇ. ಆತನು ಆಗಿ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯೇಸು ಕ್ರಿಸ್ತನು ಏಕೆ ಈ ಲೋಕಕ್ಕೆ ಬಂದನು ಎಂಬ ಮಾತು ಮತ್ತೆ ನಾನು ನಿಮ್ಮತ್ತೆ ಹೇಳ್ತಿದ್ದೇನೆ. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಭೂಮಿಯಲ್ಲಿ ಒಬ್ಬ ವ್ಯಕ್ತಿಯಾಗಿ ಉದಯಿಸಿದನು ಪ್ರಿಯರೇ. ಆತನು ಈ ಪ್ರಪಂಚದಲ್ಲಿ ಹುಟ್ಟಿ ಎಲ್ಲರಂತೆ ವಯಸ್ಸಾದವನು, ಅದನ್ನು ಬೆಳೆದನು ಎಂಬುದಾಗಿ. ಆದ್ರೆ ಎಲ್ಲರಿಗಿಂತಲ್ಲ ವಿಭಿನ್ನವಾದಂತ ವ್ಯಕ್ತಿ. ಆದರೆ ಸಾಧಾರಣ ವ್ಯಕ್ತಿಯಲ್ಲ, ಪವಿತ್ರಾತ್ಮನ ಮೂಲಕ ಒಂದು ಕನ್ನಿಕೆಯಲ್ಲಿ ಜನಿಸಿ ಬಂದನು. ದೇವರಾಗಿರುವ ಆತನೇ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಈ ಲೋಕಕ್ಕೆ ಜನಿಸಿ ಬಂದರು. ದೇವರ ವಾಗ್ದಾನವಿತ್ತು, ನಾ ಸ್ತ್ರೀ ಸಂತಾನದಲ್ಲಿ ಹುಟ್ಟು ಬರುತ್ತೇನೆ. ಈ ಲೋಕ ಎಲ್ಲ ಪುರುಷ ಸಂತಾನ, ಆದಾಮನ ಸಂತಾನ ಪ್ರಿಯರೇ. ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಧರ್ಮಶಾಸ್ತ್ರ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಕನ್ನಿಕೆಯಲ್ಲಿ ಹುಟ್ಟಿ ಬಂದಂತ ಒಬ್ಬನೇ ಒಬ್ಬನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ನಮ್ಮ ಜನನದು ಸಹಿತ ತಾಯಿ ಗರ್ಭ ಒಂದು ಗುಡಾರ ಆಗಿದೆ ಅಷ್ಟೇ. ತಾಯಿ ಬರೀ ಪೋಷಕಳಷ್ಟೇ. ಅವಳ ರಕ್ತವಾಗಲಿ ಅವಳ ದೇಹದ ಯಾವ ಅಂಗವನ್ನು ಪಡೆಯದೆ ಪುರುಷನ ಒಂದು ಸಂಪರ್ಕದಿಂದ ಮಾತ್ರ ಜನನದ ರಹಸ್ಯ ಈಗಲೂ ಸಹಿತ ವೈದಿಕ ಲೋಕದಲ್ಲಿ ಬಹಳ ಸ್ಪಷ್ಟವಾಗಿದೆ. DNA ಟೆಸ್ಟ್ ಮಾಡುವಾಗ ಪುರುಷನ ತಂದೆಯ DNA ಟೆಸ್ಟ್ ಅದು ಗೊತ್ತಾಗುತ್ತದೆ.
ತಾಯಿಯ DNA ಅಲ್ಲ ಪ್ರಿಯರೇ. ಇದು ವಿಜ್ಞಾನಕ್ಕಿರುವಂತ ಸತ್ಯವಾಗಿದೆ ಪ್ರಿಯರೇ. ಹಾಗಾಗಿ ಯೇಸು ಕ್ರಿಸ್ತನು ಪ್ರತ್ಯೇಕ ಉದ್ದೇಶದಿಂದ ಈ ಲೋಕಕ್ಕೆ ಆತನು ಬಂದನು ಪ್ರಿಯರೇ. ಆ ಉದ್ದೇಶವನ್ನೇ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುತ್ತೇನೆ. ದಾರಿ ತಪ್ಪಿ ಹೋದಂತ ರೋಮನ್ ಕಥೋಲಿಕ್ ಇವತ್ತು ಲೋಕವೆಲ್ಲ ಈ ಸತ್ಯವೇದವನ್ನ ಅವರನ್ನು ಓದುವುದಕ್ಕೆ ಬಿಡುವುದಿಲ್ಲ, ಸತ್ಯವೇದವನ್ನ ವ್ಯಾಖ್ಯಾನ ಮಾಡುವುದಕ್ಕೆ ಬಿಡುವುದಿಲ್ಲ, ದೇವರ ಸಮಕ್ಷಮದಲ್ಲಿ ನಿಂತುಕೊಳ್ಳುವುದಕ್ಕೆ ಅವರು ಬಿಡುವುದಿಲ್ಲ. ಅವರ ಧಾರ್ಮಿಕ ಆಚಾರಗಳು ಯೇಸು ಕ್ರಿಸ್ತನನ್ನ ಕಾರ್ಯಗಳನ್ನ ಅವರು ಸೈತಾನೊಟ್ಟಿಗೆ ಸೇರಿ ಅವರು ಕಾರ್ಯ ಮಾಡುವಂಥದ್ದು. ಪ್ರಿಯರೇ, ನಾನು ಬಹಳ ಸ್ಪಷ್ಟವಾಗಿ, ನನಗೇನು ಭಯವಿಲ್ಲ ದೇವರ ವಿಷಯದಲ್ಲಿ, ಸತ್ಯದ ವಿಷಯದಲ್ಲಿ ನಾನು ನಿಮ್ಮ ಮುಂದೆ ನಿಂತುಕೊಂಡು ಹೇಳುವಂತೆ, ಸತ್ಯದೇವರಾದ ಯೇಸು ಕ್ರಿಸ್ತನ ಒಮ್ಮೆ ನಾನು ಮುಖಾಮುಖಿಯಾಗಿ ನೋಡಬೇಕು. ನಾನು ಯಾರನ್ನು ಮೆಚ್ಚಿಸುವನಾಗಿದ್ದೇನೆ? ಜನರನ್ನು, ದೇವರನ್ನು. ಗಲಾತ್ಯ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ದೇವರನ್ನು ಮೆಚ್ಚಿಸುವುದಾದರೆ ಈ ಪ್ರಸಂಗ ದೇವರಾತ್ಮನು ಅದು ಲೋಕದ ಕಟ್ಟ ಕಡೆಗೆ ಸಾಗುವಂಥದ್ದು. ಶರೀರ ಮನಿಲ ಮಾಡಿಕೊಂಡು ಹಬ್ಬವನ್ನು ಆಚರಿಸುವಂತ ಎಷ್ಟೋ ಲೋಕ ಕ್ರೈಸ್ತರಿದ್ದಾರೆ ಇವತ್ತು. ದೇವರನ್ನೇ, ಯೇಸು ಕ್ರಿಸ್ತನನ್ನ ಅಂಗೀಕರಿಸದೆ ದೇವರನ್ನ ಹೊಗಳಿ ಹಾಡಿ ಶರೀರ ಭಾವದಲ್ಲಿ ಮದ್ಯಪಾನವನ್ನ ಮಾಡಿ ಸುಖಭೋಜನಗಳನ್ನ ಅನುಭವಿಸಿ ಲೋಕದ ಮುಂದೆ ಹೆಚ್ಚಿಕೊಳ್ಳುವಂತ ಕ್ರೈಸ್ತರು ಬಹಳ ಇದ್ದಾರೆ. ಆತ್ಮಿಕರು ಬಹಳ ಕಡಿಮೆ ಪ್ರಿಯರೇ. ಇವೆಲ್ಲವನ್ನ ಕಂಡಂತ ದೇವರು ಈ ಲೋಕಕ್ಕೆ ತನ್ನ ವಿಷಯಗಳನ್ನ ಪ್ರಕಟಿಸುವುದಕ್ಕಾಗಿ ಮನುಷ್ಯನಾಗಿ ರಕ್ತ ಮಾಂಸಧಾರಿಯಾಗಿ ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಆತನು ಬಂದ ಉದ್ದೇಶ ಆ ಸೈತಾನ ಅಂಧಕಾರದಲ್ಲಿರುವಂತಹ ಆ ಕಾರ್ಯಗಳನ್ನ ಲಯಪಡಿಸುವುದಕ್ಕಾಗಿ, ಲಯ ಅಂದ್ರೆ ನಾಶಪಡಿಸುವುದಕ್ಕಾಗಿ, ಬೆಳಕಿನ ರಾಜ್ಯದಲ್ಲಿ ಸಕಲ ಲೋಕದ ಜನರು ಬೆಳಕಿನಲ್ಲಿ ನೆಲೆಗೊಳ್ಳಬೇಕೆಂಬುದಾಗಿ ಈ ಲೋಕಕ್ಕೆ ಆತನು ಬಂದನು. ಪ್ರಿಯರೇ, ಲೋಕದಲ್ಲಿರುವ ಅಂತಸ್ತು, ವಜ್ರ ವೈಡೂರ್ಯ ಸಂಪತ್ತುಗಳಿಗಾಗಿ ಬಂದಿಲ್ಲ. ಇಡೀ ಜಗತ್ತು ಆತನಿಂದಲೇ ಉಂಟಾಯಿತು, ಆತನಿಗೋಸ್ಕರ ಉಂಟಾಯಿತು, ಆತನಿಂದಲೇ ನಿರ್ಮಾಣವಾದಂಥದ್ದು. ಆತನು ಎಲ್ಲವನ್ನು ನಮಗೆ ಕೊಡುವಂತವನು. ಆದರೆ ಆತನನ್ನೇ ತಿಳಿಯದೆ ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು, ನನ್ನ ದೇವರನ್ನು ಅರಿಯುತ್ತಿದ್ದೀರಿ, ನನ್ನನ್ನು ನಂಬಿ ದೇವರನ್ನು ನಂಬಿ ಎಂಬುದಾಗಿ ಯೋಹಾನ ಸುವಾರ್ತೆ 14 ಅಧ್ಯಾಯ 1-2 ವಚನಗಳೇ. ನಿಮ್ಮ ಮನಸ್ಸು ನೀವು ಕಳವಳಗೊಳ್ಳುವುದು ಬೇಡ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ ಮಾತು. ಪ್ರಿಯರೇ, ಆತನ ಬಂದ ಉದ್ದೇಶವನ್ನು ಈ ಲೋಕಕ್ಕೆ ನಾನು ಸಾರ ಹೇಳಬೇಕಾಗಿದೆ. ಅದು ದೇವರ ವಾಕ್ಯದಲ್ಲಿದೆ. ನಾನು ಲೌಕಿಕವಾದಂತಹ ಪ್ರಾಪಂಚಿಕವಾದಂತಹ ವಿಚಾರಗಳಿಗೆ ಒಳಗಾಗುವುದಿಲ್ಲ. ಯಾರೇ ಏನೇ ಅನುಭವಿಸ್ಲಿ, ದೇವರು ತಮಗೆ ಪರಿಶುದ್ಧವಾದಂತಹ ಆತ್ಮವನ್ನ ಕೊಟ್ಟಿದ್ದಾನೆ, ಜ್ಞಾನದ ಆತ್ಮವನ್ನು ಕೊಟ್ಟಿದ್ದಾನೆ, ಏಡಿಯ ಆತ್ಮವಲ್ಲ. ಹಾಗಾಗಿ ತಿಮೋತಿಗೆ ಪೌಲನು ಸ್ಪಷ್ಟವಾಗಿ ಉಪದೇಶದ ವಿಷಯದಲ್ಲಿ ಎಚ್ಚರಿಸುತ್ತಾನೆ. ಪ್ರಿಯರೇ, ಸೈತಾನನ ಅಧಿಕಾರದಿಂದ ಮಾನವನನ್ನು ಬಿಡಿಸುವುದಕ್ಕಾಗಿ ಬಂದನು ಎಂಬುದಾಗಿ ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. ಪ್ರಿಯರೇ, ನಿಜವಾಗ್ಲೂ ಕಂಡು ಬರುತ್ತದೆ. ಕತ್ತಲೆಯ ಅಂಧಕಾರದ ಮಾಡುವ ಸೈತಾನನ ಕಾರ್ಯಗಳ ಆತನು ಮಾನವರನ್ನು ರಚಿಸಿ ತನ್ನ ಬೆಳಕಿನಲ್ಲಿ ಮೂಲಕ ತನ್ನ ಅಪರಿಮಿತವಾದ ಶಕ್ತಿಯಿಂದ ಅವರನ್ನ ಬೆಳಕಿನ ಸಂತಾನವನ್ನಾಗಿ ಮಾಡುವುದರ ಮೂಲಕ ಈ ಕಾರ್ಯವು ನೆರವೇರುತ್ತದೆ. ಪ್ರಿಯರೇ, 2 ಕೊರಿಂಥಿ 4ನೇ ಅಧ್ಯಾಯ 6ನೇ ವಚನವರೆಗೂ ನಾವು ನೋಡುತ್ತೇವೆ. ಪ್ರಿಯರೇ, ಅದು ಸುವಾರ್ತೆಯಾಗಿದೆ. ತನ್ನ ಪ್ರಾಣವನ್ನೇ ವಿಮೋಚನಾರ್ಥವಾದಂತ ಕ್ರಯಧನವನ್ನು ಕೊಟ್ಟು ನಮ್ಮನ್ನು, ಪ್ರಿಯರೇ, ನಾವು ರಕ್ಷಣೆ ಹೊಂದಬೇಕಾದ್ರೆ ಆತನು ಕ್ರಯವನ್ನ ಕೊಟ್ಟಿದ್ದಾನೆ, ತನ್ನ ಪ್ರಾಣವನ್ನೇ ಈಡಾಗಿ ಕೊಟ್ಟಿದ್ದಾನೆ. ನಾವು ಕೋರ್ಟ್ ಕಚೇರಿಗಳಲ್ಲಿ ನೋಡ್ತೇವೆ, ಒಬ್ಬ ಅಪರಾಧಿಯನ್ನ ತಪ್ಪಿಸುವುದಕ್ಕಾಗಿ ನಾವೇನ್ ಮಾಡ್ತೇವೆ? ನಾವು ಜಾಮೀನನ್ನು ಕೊಡುತ್ತೇವೆ. ಆತನು ಬಿಡುಗಡೆ ಹೊಂದುವುದಕ್ಕಾಗಿ, ಕೇಸನ್ನು ನಡೆಸುವುದಕ್ಕಾಗಿ ಒಬ್ಬ ನಂಬಿಗಸ್ತನಾದಂತ ವ್ಯಕ್ತಿ ಬಂದು ಆತನು ಕ್ರಯ ಕೊಟ್ಟು ಆತನನ್ನು ಬಿಡಿಸಿಕೊಳ್ಳಬೇಕಾಗಿದೆ. ಆತನು ತಪ್ಪಿಗಸ್ತನೆಂದು ಹೇಳಿಕೊಳ್ಳುವ ತೀರ್ಮಾನ ಆಗುವವರೆಗೂ ಆತನು ಜಾಮೀನು ಕೊಡಬೇಕಾಗಿದೆ. ಪ್ರಿಯರೇ, ನಾವು ಪಾಪ ಅಪರಾಧಗಳಿಂದ ಸತ್ತವರು ಎಂಬುದಾಗಿ ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1-2 ವಚನ ನೋಡುವಾಗ
ನಾವು ಪಾಪ ಅಪರಾಧಗಳಿಂದ ಸತ್ತವರು, ಲೋಕದ ಸಂಗತಿಯಲ್ಲಿ ಇದ್ದಂತರು. ಈ ಲೋಕದ ಜನ ಅದೇ ರೀತಿಯಾಗಿದೆ ಪ್ರಿಯರೇ. ನಿಜವಾಗೂ ಕ್ರಿಸ್ಮಸ್ ಇದು ಒಂದು ದಿನ ಅಲ್ಲ, ಆತ್ಮಿಕರಿಗೆ 365 ದಿನದಲ್ಲಿ 52 ವಾರ ಅದು ನಮಗೆ ಕ್ರಿಸ್ಮಸ್ ಆಗಿದೆ. ಆತನ ದಿನವನ್ನ ನಾವು ನೆನಪು ಮಾಡಿಕೊಳ್ಳುವಂತರು. ನಾನು ಬರುವವರೆಗೂ ನನ್ನನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ಹೇಳಿರಿ ಎಂಬುದಂತ ಹೇಳಿದಂತ ಯೇಸು ಕ್ರಿಸ್ತನ್ ಪ್ರಿಯರೇ, ತನ್ನ ಮರಣವನ್ನ ಮುಂಚೂಸಿ ತಿಳಿಸಿದವಂತವನು, ನಾನು ಮತ್ತೆ ಬರುತ್ತೇನೆ ಅಂತ ಹೇಳಿದಂತವನು, ಈ ಲೋಕದಲ್ಲಿ ಬಂದು ಹುಟ್ಟಿ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡದಂತವನು, ಪ್ರವಾದಿಗಳ ಮುಂಚೆ ಪ್ರವಾದನೆ ಮಾಡಿ ಆತನು ಬರುವಿಕೆಯನ್ನ ಸಿದ್ಧ ಮಾಡಿದಂತ ದೇವರು, ಆತನ ಜನನ ದಿನ ಆತನಿಗೆ ಗೊತ್ತಿಲ್ಲವೋ? ಬೇರೆ 2000 ವರ್ಷಗಳ ಹಿಂದೆ ಆತನು ಮರಣ ಹೊಂದಿದ್ದನು ನಮಗೋಸ್ಕರ, ಲೋಕಕ್ಕೋಸ್ಕರ, ನಿಮಗೋಸ್ಕರ, ಪಾಪಿಗಳಿಗೋಸ್ಕರ. ದೇವರ ಸಾನ್ನಿಧ್ಯದಲ್ಲಿ ಪಾಪಿಯೊಬ್ಬನು ಸೇರುವುದಕ್ಕೆ ಅಸಾಧ್ಯವಾಗಿತ್ತು. ದೇವ ದರ್ಶನ ಗುಡಾರದಲ್ಲಿ ಪಾಪ ಪರಿಹಾರಕವಾದಂತ ಯಜ್ಞದ ಕುರಿಯ ಆ ಒಂದು ದಿನನಿತ್ಯ ಕಾರ್ಯಗಳು ಯಾಜಕರು ಮಾಡುತ್ತಿದ್ದರು ಎಂಬುದಾಗಿ ನೋಡುವಾಗ, ಇಬ್ರಿಯ ಪತ್ರಿಕೆ 9:14 ಒಂದೇ ಸಾರಿ ಆತನು ಯಜ್ಞವಾದನು ಎಂಬುದಾಗಿ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 19-20ನಲ್ಲಿ ಆತನ ಶರೀರ ತೆರೆಯ ಮುಖಾಂತರವಾಗಿ ದೇವರ ಸಮಕ್ಷೇಮಕ್ಕೆ ನಾವೆಲ್ಲರೂ ಬರುವಂತೆ ಆತನು ಮಾಡಿದನು. ಪ್ರಿಯರೇ, ಪಾಪಿಗಳು, ಅಯೋಗ್ಯರು ಯಾವ ಗಣನೆಗೆ ಬಾರದಂತ ನಮ್ಮನ್ನು ದೇವ ದರ್ಶನ ಗುಡಾರದಲ್ಲಿದ್ದಂತ ಆ ಬಿಳಿ ಪರದೆ, ಯಾರಿಗೂ ಪ್ರವೇಶವಿಲ್ಲದಂತ ಬಿಳಿ ಪರದೆ ಬ್ರದರ್ ಮ್ಯೂಟ್ ಆಗಿದೆ ಬ್ರದರ್ ಮಾತು ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ ಬ್ರದರ್? ಕೇಳ್ತಾ ಇದೆ ಮಾತಾಡಿ. ಮಾತಾಡಿ. ಓಕೆ, ಥ್ಯಾಂಕ್ ಯು ಬ್ರದರ್. ಕೊಡ್ತೇನೆ. ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕೆ ಕಳಿಸಿಕೊಡಲಿಲ್ಲ.
ಯೋಹಾನ ಸುವಾರ್ತೆ 3ನೇ ಅಧ್ಯಾಯ ನಾವು ನೋಡುತ್ತೇವೆ ಪ್ರಿಯರೇ, 3:16 ಲೋಕಕ್ಕೋಸ್ಕರ ಮರಣ ಹೊಂದಲು ದೇವರು ಅನೇಕ ಮಂದಿಗಳಲ್ಲಿ ಒಬ್ಬನನ್ನು ಕೊಡಲಿಲ್ಲ, ತನಗಿದ್ದ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ದೊಡ್ಡತನದಲ್ಲಿಯೂ ಮೌಲ್ಯವಾದಂತಹ ಮರಣಾತೀತವಾದಂತಹ ಉಚಿತ ವರವಿದು ಎಂಬುದಾಗಿ 2 ಕೊರಿಂಥಿ 9:5 ಯೇಸು ಕ್ರಿಸ್ತನನ್ನು ಕಳಿಸುವುದರಲ್ಲಿ ದೇವರ ಉದ್ದೇಶವು ನಡೆಯುತ್ತಿದೆ ಪ್ರೇರೆ. ನಮ್ಮನ್ನು ದೇವರ ಕುಟುಂಬದಲ್ಲಿ ಸೇರಿಸುವುದಕ್ಕಾಗಿ, ನಮಗೆ ನೂತನ ಜನ್ಮವನ್ನ ಕೊಡುವುದಕ್ಕಾಗಿ ಆತನು ಬಂದನು ಪ್ರಿಯರೇ. ಈ ಲೋಕಕ್ಕೆ ಆತನು ಬಂದ ಉದ್ದೇಶ ನಮ್ಮನ್ನು ದೇವರ ಕುಟುಂಬದಲ್ಲಿ, ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12-13 ನಾವು ನೋಡುತ್ತೇವೆ. ಮಾನವರೆಲ್ಲರೂ ಸ್ವಾಭಾವಿಕವಾಗಿ ದೇವರ ಮಕ್ಕಳಲ್ಲ ಪ್ರಿಯರೇ. ನಿಜವಾಗ್ಲೂ ಲೋಕದ ಜನರೆಲ್ಲ ದೇವರ ಮಕ್ಕಳಲ್ಲ. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವರು, ನಂಬಿಕೆ ಇಟ್ಟದವರು ಮಾತ್ರ ಅವರು ಮಕ್ಕಳಾಗಿದ್ದಾರೆ ಪ್ರಿಯರೇ. ಹಾಗಾಗಿ ಆ ಮಕ್ಕಳು ಹೊಸದಾಗಿ ಹುಟ್ಟಬೇಕು ಆತನ ರಾಜ್ಯದಲ್ಲಿ. ಹಾಗಾಗಿ ಆತನು ಪ್ರಿಯರೇ ನಿತ್ಯ ಜೀವವನ್ನ ಕೊಡುತ್ತೇನೆ ಹೇಳಿದಂತ ದೇವರು ಆತನ ಒಬ್ಬನೇ. ಆತನ ನಂಬುವುದರ ಮೂಲಕ ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯವಾಗಿದೆ ಪ್ರಿಯರೇ. ನಾವು ಹಿಂದುತ್ವದಲ್ಲಿ ನೋಡ್ತೇವೆ, ನಾವು ಕೈಲಾಸ ನಗರಿ ನಾವು ನಿತ್ಯಕ್ಕೆ ಕೈಲಾಸದಲ್ಲಿ ನಾವು ನಿತ್ಯತ್ವವನ್ನ ಪಡೆಯಬೇಕೆಂಬುದಾಗಿ ದೇವಾಲಯಗಳನ್ನು ಸುತ್ತುವುದು, ಆ ನದಿಗಳಲ್ಲಿ ಹೋಗಿ ಅಲ್ಲಿ ಪ್ರಾಣ ಬಿಡುವಂಥದ್ದು ನಾವು ನೋಡುತ್ತೇವೆ. ಆ ವಿಗ್ರಹಗಳ ಮುಂದೆ ಅವರು ಗೋಳಾಡುವಂಥದ್ದು ನೋಡುತ್ತೇವೆ. ಅನ್ನ ಹಸಿವು ಇಲ್ಲದೆ ಅವರು ದೇವರನ್ನ ಕೊಂಡುಕೊಳ್ಳುವುದಕ್ಕೆ ಪ್ರಯಾಸ ಪಡುತ್ತಾರೆ. ಮುಕ್ತಿ ಹೊಂದುವುದಕ್ಕಾಗಿ, ಅವರು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಲೋಕವೆಲ್ಲ ಸಂಚರಿಸುತ್ತಿದ್ದಾರೆ. ಇಲ್ಲ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ್ ನಂಬುವುದಾದರೆ, ಕರ್ತನಾದ ಯೇಸು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದಾದರೆ, ಸ್ವಂತ ರಕ್ಷಕನು ನನ್ನ ದೇವರು, ನನ್ನ ರಕ್ಷಕನು, ಒಡೆಯನು, ನನ್ನ ಯಜಮಾನನು ಎಂದು ಹೇಳಿಕೊಳ್ಳುವುದಾದರೆ, ಆತನು ನಮ್ಮ ಬಳಿ ಆತನು ಇದ್ದಾನೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ, ನೀವು ದೇವರ ಬಳಿಗೆ ಬನ್ನಿರಿ, ಆಗ ದೇವರು ನಿಮ್ಮ ಬಳಿಗೆ ಬರುವನು. ಪ್ರಿಯರೇ, ನಿಜವಾಗ್ಲೂ ನಮ್ಮ ಆತ್ಮದ ಮುಖಾಂತರ ಮಾತಾಡುವಂತ ದೇವರು, ನಮ್ಮ ಕಷ್ಟಗಳನ್ನ, ನಮ್ಮ ನಷ್ಟಗಳನ್ನ ನೋಡುವಂತಹ ದೇವರು, ನಮ್ಮ ಪ್ರಯಾಸಗಳ, ನಮ್ಮ ಕಣ್ಣೀರುಗಳನ್ನ ನೋಡುವಂತ ನನ್ನ ದೇವರು. ಹಾಗಾಗಿ ಆತನನ್ನು ನಾವು ಅಂಗೀಕರಿಸುವುದಾದರೆ ಆತನಲ್ಲಿ ನಿತ್ಯ ಜೀವವಿದೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬ ಹೇಳಿದಂತ ದೇವರು 14ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ. ಆತನ ಮೂಲಕವೇ ಸ್ವರ್ಗ ರಾಜ್ಯಕ್ಕೆ ಪ್ರವೇಶಿಸಬೇಕಾಗಿತ್ತು. ಪ್ರೇರೆ, ನಾನು ಹೇಳಿದ್ದೆ, ಅಬ್ರಹಾಮಕ್ಕಿಂತಲೂ ಮೊದಲೇ ಇದ್ದವನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಆತನು ಹುಟ್ಟ ಹಬ್ಬವನ್ನ ಆಚರಿಸಲಿಲ್ಲ. ಆತನ ಮರಣವನ್ನ ಯಾತಕ್ಕಾಗಿ ನಾವು ನೆನಪು ಮಾಡಿಕೊಳ್ಳಬೇಕು? ಪಾಪ ಪರಿಹಾರಕವಾದಂತ ಯಜ್ಞ. ಯಾಕ ಬೆತ್ಲೆಹೇಮಿನಲ್ಲೇ ಹುಟ್ಟಬೇಕಾಗಿತ್ತು ಪ್ರಿಯರೇ? ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಯಜ್ಞಕ್ಕೆ ಬೇಕಾದಂತ ಕುರಿ ಬೆತ್ಲೆಹೇಮ್ನಿಂದಲೇ ಹೋಗುತ್ತಿತ್ತು. ಬೆತ್ಲೆಹೇಮ್ ಅದು ರೊಟ್ಟಿಯ ಮನೆ, ಸಮೃದ್ಧಿಯಾದಂತ ಮೇವು ಕುರಿಗಳಿಗೆ ಅಲ್ಲಿತ್ತು. ಕುರುಬರು ಅಲ್ಲಿ ಕುರುವನ್ನ ಮೇಯಿಸ್ತಾ ಇದ್ರು. ಈ ಲೋಕ ಸಂದೇಶ, ಲೋಕದಲ್ಲಿ ಯಾರಿಗೂ ಸಿಗದಂತ ಸಂದೇಶ, ಲೋಕದಿಂದ ತ್ಯಜಿಸಲ್ಪಟ್ಟಂತ, ನ್ಯಾಯಾಲಯದಲ್ಲಿ ಅವರ ಸಾಕ್ಷಿಯನ್ನು ಅಂಗೀಕರಿಸದೇ ಇರುವಂತ ಜನಾಂಗ ಕುರುಬರು. ಬೇರೆ ಕಡೆಗಣಿಸಲ್ಪಟ್ಟಂತ ಕುರುಬರಿಗೆ ಆತನ ಸುವಾರ್ತೆ ಸಾರಲ್ಪಟ್ಟಿತ್ತು. ಆತನನ್ನ ಬಂದು ಅವರು ಗಮನಿಸಿದರು, ಆತನನ್ನ ಕಾಣಿಕೆಯನ್ನು ಕೊಟ್ಟರು. ದೇವದೂತರು ಹೇಳಿದಂತ ಮಾತು ಸತ್ಯ ಎಂಬುದಾಗಿ ದೃಢಪಟ್ಟಿತು. ಪ್ರಿಯರೇ, ಮೂಡಣ ದೇಶದಿಂದ ಬಂದಂತ ಜೋಯಿಸರು, ಅವರು ಅನ್ಯರು. ಯಹೂದಿಗಳಿಗೆ ಈ ಒಂದು ಅರಸನು ಬರುತ್ತಾನೆ ಎಂಬುದಾಗಿ ಗೊತ್ತಿದ್ದರೂ ಸಹಿತ ಅವರ ಸಿದ್ಧತೆ ಇಲ್ಲದ ಕಾರಣ ದೇವರು ಅವರ ಕಣ್ಣುಗಳು ಕುರುಡಾಗಿಸಿದವು, ಅವರ ಕಿವಿಗಳು ಮಂದಾಗಿಸಿದವು. ಈ ಸುವಾರ್ತೆ ಅವರಿಗೆ ಅರ್ಥವಾಗದೇ ಇರುವುದಕ್ಕಾಗಿ, ತಿಳಿಯದೆ ಹೋಗುವುದಕ್ಕಾಗಿ ಅವರಿಗೆ ದೇವರು ತಿಳಿಪಡಿಸಿದನು ಎಂಬುದಾಗಿ ನೋಡ್ತೇವೆ. ಅವರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಮೂಡಣ ದೇಶದಿಂದ ಬಂದಂತ ಆ ಜೋಯಿಸರು ಯಹೂದಿಗಳ ಧರ್ಮಶಾಸ್ತ್ರದಲ್ಲಿ ಇದ್ದಂತ 5 ಧರ್ಮಶಾಸ್ತ್ರದ ಮೇಲೆ ಬಹಳ ನಂಬಿಕೆಯನ್ನಿಟ್ಟಿದ್ದರು. ಆ ಧರ್ಮಶಾಸ್ತ್ರವನ್ನು ಅನುಸರಿಸಿ, ಆ ದಿನವನ್ನು ಗೊತ್ತುಪಡಿಸಿ, ಪ್ರಿಯರೇ, ಒಂದು ಉದಯ ನಕ್ಷತ್ರ ಉದಯುವುದು ಎಂಬುದಾಗಿ ಅನಾದಿಯಿಂದಲೂ ಹೇಳಪಟ್ಟಂತ ಮಾತು
ಆ ನಕ್ಷತ್ರ ಇವರನ್ನ ಯೇಸುವಿನ ಜನನದ ಆ ಬೆತ್ಲೆಹೇಮಿಗೆ ನಡೆಸಿತು ಪ್ರಿಯರೇ. ಎಷ್ಟು ಅದ್ಭುತವಾದಂತ ಸುವಾರ್ತೆ, ಎಲ್ಲೂ ತಪ್ಪಿಲ್ಲದಂತ ಸುವಾರ್ತೆ ಪ್ರಿಯರೇ. ಯೇಸು ಕ್ರಿಸ್ತನು ಹುಟ್ಟು ಬರುವುದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಆತನು ಮೊದಲೇ ಇದ್ದವನು. ಆತನು ಬಂದಂತ ಉದ್ದೇಶವನ್ನ ನಾವು ತಿಳಿಯದೆ ನಾವು ಇವತ್ತು ಕ್ರಿಸ್ತನನ್ನ ಸಂಪಾದಿಸುವುದಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು. ದೇವರು ಹುಟ್ಟು ಬರುವುದಕ್ಕೆ, ಮನುಷ್ಯನೊಟ್ಟಿಗೆ ವಾಸಿಸುವುದಕ್ಕಾಗಿ ಆತನು ಬಂದನು ಪ್ರಿಯರೇ. ಆತನು ರಕ್ತ ಮಾಂಸಧಾರಿಯಾಗಿ ತಾಯಿ ಗರ್ಭದಿಂದಲೇ ಜನಿಸಿ ಬಂದನು, ನಮ್ಮೊಟ್ಟಿಗೆ ಮಾತಾಡಿದನು, ಕಷ್ಟವನ್ನು ಅನುಭವಿಸಿದನು, ತನ್ನ ವಿಷಯವನ್ನ, ನನ್ನ ಕತೆ ನಿಮ್ಮ ಕಥೆಯನ್ನ ಹೇಳಿದಂತಹ ದೇವರು. ಆತನು ಸ್ವಸ್ಥತೆಯನ್ನು ಪಡಿಸಿದನು, ಆತನು ಕನಿಕರ ದಯೆ ತೋರಿಸಿದನು, ನಮ್ಮ ಮೇಲೆ ಅಪಾರವಾದಂತ ಪ್ರೀತಿ ಆತನು ತೋರಿಸಿದನು ಪ್ರಿಯರೇ. ಎಷ್ಟು ಅದ್ಭುತವಾದಂತ ಸುವಾರ್ತೆ. ಆತನು ನಮ್ಮನ್ನ ಆತನ ಕುಟುಂಬದಲ್ಲಿ ಸೇರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ಪ್ರಿಯರೇ. ತಂದೆಯಾದ ದೇವರೊಂದಿಗೆ ನಮ್ಮ ಅನುನ್ನತೆ ಪುನರ್ ಸ್ಥಾಪಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ತನ್ನ ಪ್ರಿಯ ಶಿಷ್ಯನಾದಂತಹ 1ನೇ ಪತ್ರಿಕೆ, ಯೋಹಾನನ 1ನೇ ಪತ್ರಿಕೆ 1:3 ಅದು ಬರೆಯಲ್ಪಟ್ಟಿದೆ ಪ್ರಿಯರೇ. ದೇವರೊಂದಿಗೆ ಅನುನ್ನತೆಯಿಂದ ಆತನನ್ನು ತಿಳಿಯುವುದೇ ಆಗಿದೆ ಎಂಬುದಾಗಿ ನಾವು ಯೋಹಾನ ಸುವಾರ್ತೆ 17:3 ಓದಿದ್ದೇವೆ. ಆತನ ಸಂತೋಷದಲ್ಲಿ, ಸಮಾಧಾನದಲ್ಲಿ, ಆಲೋಚನೆಗಳಲ್ಲಿ, ಭೂಮಿಯ ಮೇಲೆ ಆತನ ಕೆಲಸ ಕಾರ್ಯಗಳಲ್ಲಿ ಪಾಲು ಹಂಚಿಕೊಳ್ಳುವುದೇ ಆಗಿದೆ. ದೇವಜನರು ಮಾತ್ರವೇ ದೇವರನ್ನು ತಿಳಿಯುವುದಾಗಿದ್ದಾರೆ. ಆತನೊಂದಿಗೆ ಅನ್ಯೋನ್ಯತೆ ಬೇರೆ. ದೇವಜನರಾದಂತ ನೀವುಗಳು ಮಾತ್ರ ಆತನೊಂದಿಗೆ ಅನ್ಯೋನ್ಯತೆಯಲ್ಲಿದ್ದೇವೆ. ಸದಾಕಾಲ ನಮ್ಮೊಟ್ಟಿಗೆ ವಾಸ ಮಾಡುತ್ತೇನೆಂದು ವಾಗ್ದಾನ ಮಾಡಿದಂತಹ ದೇವರು. ಆತನೊಂದಿಗೆ ಅನ್ಯೋನ್ಯತೆ ಹೊಂದಿದ್ದೇವೆ. ಬೇರೆಯವರಿಗೆ ಜ್ಞಾನ ಪ್ರಕಾಶವು, ಆತ್ಮಿಕ ಜೀವವೂ ಇರುವುದಿಲ್ಲ. ಈ ದೇವರೊಂದಿಗಿನ ಅನ್ಯೋನ್ಯತೆ ಕ್ರೈಸ್ತನ ಪುನರ್ಸ್ಥಾಪನೆ ಆಗಿದೆ ಪ್ರಿಯರೇ. ಹಾಗಾಗಿ ಕ್ರೈಸ್ತನನ್ನು ಕಂಡುಕೊಳ್ಳುವವರು ಎಷ್ಟೋ ಲೋಕದಲ್ಲಿ ಅನ್ಯರಿದ್ದಾರೆ ಪ್ರಿಯರೇ. ಹಾಗಾಗಿ ಯೇಸು ಕ್ರಿಸ್ತನ ಬರುವಿಕೆಯನ್ನ ಈ ಶತಕ ವಿಂಗಡಿಸು, ಕ್ರಿಸ್ತ ಪೂರ್ವ, ಕ್ರಿಸ್ತ ಶತಕ ಪ್ರಿಯರೇ. ನಮ್ಮ ದೇಶ ಮಾತ್ರ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತು. ಎಲ್ಲಾ ದೇಶಗಳು ಅದನ್ನು ಅಂಗೀಕರಿಸ ಮಾಡಿದರು. ಚರಿತ್ರೆ ಅದು ಸ್ಥಾಪಿಸಲ್ಪಡಿತು. ಕ್ರಿಸ್ತ ಶಕದಲ್ಲಿ ನಾವು ಇದ್ದೇವೆ ಪ್ರಿಯರೇ. ದೇವರು ಹೇಗಿದ್ದಾನೆ ಎಂಬುದನ್ನು ತೋರಿಸಿಕೊಡಿಸಲು ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 7ರಿಂದ 11ನೇ ವಚನವಾಗಿರಗೂ ಅಲ್ಲಿ ಬರೆಯಲ್ಪಟ್ಟಿದೆ. ಮಾನವರು ದೇವರನ್ನು ಕಾಣಲಾರರು, ಆದರೆ ಯೇಸು ಕ್ರಿಸ್ತನ ಜೀವಿತ, ಆತನ ಕಾರ್ಯಗಳು, ಆತನ ಮಾತುಗಳಲ್ಲಿ ದೇವರ ಲಕ್ಷಣಗಳು ನಮಗೆ ಸಂಪೂರ್ಣವಾಗಿ ತೋರ್ಪಡಿಸಲ್ಪಟ್ಟಿದೆ. ಆತನು ಈ ಲೋಕಕ್ಕೆ ಬರುವುದರಲ್ಲಿ ಆತನಿಗಿರುವ ಹಲವು ದೊಡ್ಡ ಉದ್ದೇಶದಲ್ಲಿ ಒಂದು, ತಂದೆಯಾದ ದೇವರು ಹೇಗಿದ್ದಾನೆ ಎಂಬುದನ್ನು ತೋರಿಸಿಕೊಡುವಳು ಎಂಬುದಾಗಿ ಪ್ರಿಯರೇ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 19ನೇ ವಚನ, 10ನೇ ಅಧ್ಯಾಯ 30ನೇ ವಚನ, 14:9 ದೇವರನ್ನ ಆತನು ಪ್ರಚುರಪಡಿಸುವುದಕ್ಕಾಗಿ ಈ ಲೋಕಕ್ಕೆ ಆತನು ಬಂದನು. ಆತನೇ ದೇವರು, ಆತನು ಸರ್ವಶಕ್ತನಾಗಿದ್ದಾನೆ ಪ್ರಿಯರೇ. ಇವತ್ತು ತಪ್ಪಿ ಹೋದಂತ ಸಭೆಯವರು ಅದನ್ನ ಬಹಳ ವಿಜೃಂಭಣೆಯಿಂದ ಶರೀರ ಮಣಿಲ ಮಾಡಿಕೊಂಡು, ದೇವರನ್ನ ಸರಿಯಾಗಿ ತಿಳಿಯದೆ, ದೇವರ ಕಾರ್ಯಗಳನ್ನ ತಿಳಿಯದೆ, ಧರ್ಮಶಾಸ್ತ್ರದಲ್ಲಿ ಬರೆದದನ್ನ ತಿಳಿಯದೆ, ಲೋಕಕ್ಕೆ ಬೇಡವಾದ ಸಂಗತಿಗಳನ್ನ ಈ ತಪ್ಪಿ ಹೋದ ಸಭೆಯವರು ಮಾಡುತ್ತಿದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತನು ಎಂದಿಗೂ ಬದಲಾಗದನು ಎಂಬುದಾಗಿ 13:8 ನಾವು ನೋಡುತ್ತೇವೆ ಇಬ್ರಿಯ ಪತ್ರಿಕೆಯಲ್ಲಿ. ಹಾಗಾದರೆ ನಮ್ಮ ವಚನವನ್ನ ನೋಡಿಕೊಳ್ಳೋಣ ಪ್ರಿಯರೇ. ನಾವು ನೋಡುವಾಗ ಈ ಆದಿ ಸಭೆ, ಸುಳ್ಳಾದ ದಾರಿ ತಪ್ಪಿದ ಸಭೆ, ಆ ರೋಮನ್ ಕಥೋಲಿಕ್ ಅವರು ಇವತ್ತು ಬಿತ್ತುವಂತದ್ದು ಹಣಜಿ ಬಿತ್ತಂತೆ ಬಿಟ್ಟುವರಾಗಿದ್ದಾರೆ ಪ್ರಿಯರೇ. ಎಷ್ಟೋ ಜನಕ್ಕೆ ಆ ಮರ್ಮವು, ಯೇಸು ಕ್ರಿಸ್ತನ ದೈವತ್ವದ ವಿಷಯವಾಗಿ ಪರಲೋಕದ ಮರ್ಮವು ಅವರಿಗೆ ತಿಳಿಯದೆ ಹೋಯಿತು. ಒಬ್ಬ ವ್ಯಕ್ತಿ ಹೇಳಿದ ಮಾತನ್ನು ಕೇಳಿ ಅನುಸರಿಸುವಂತದ್ದು, ಮರಿಯಳನ್ನು ಸಂತರನ್ನು ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು, ಅವರು ನೇಮಕ ಮಾಡುವುದು ನೋಡುವಾಗ ಬಹಳ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದಂತ ಕಾರ್ಯವಾಗಿದೆ ಪ್ರಿಯರೇ. ನಾನು ಒಬ್ಬ ರೋಮನ್ ಕಥೋಲಿಕೆ. ಇವೆಲ್ಲವನ್ನ ಬಿಟ್ಟು ದೇವರು ನನ್ನನ್ನ ಆತನ ಸಂಗಡ ನಮ್ಮನ್ನ ಸೇರಿಸಿಕೊಂಡಿದ್ದಾನೆ ಪ್ರಿಯರೇ. ನಿಜವಾಗ್ಲೂ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ಅದು ನಿತ್ಯ ಜೀವವಾಗಿದೆ. ಇವತ್ತು ನನ್ನ ಜೀವಿತದಲ್ಲಿ ಕಷ್ಟ, ನೋವು ಅದು ಇಲ್ಲದೆ ಇರುವುದಕ್ಕೆ ಕಾರಣ ಈ ದಿನಮಾನಗಳಲ್ಲಿ ಹಿಂದೆಲ್ಲ ಅನುಭವಿಸಿದ್ದೇನೆ. ತಪ್ಪಿ ಹೋದಾಗ ಆತನು ನಮ್ಮನ್ನ ಶಿಕ್ಷಿಸಿದ್ದಾನೆ.
ಆತನು ನಮ್ಮನ್ನು ದಂಡಿಸಿದ್ದಾನೆ ಪ್ರಿಯರೇ. ಹಾಗಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಆತನು ನಮ್ಮನ್ನ ಈ ರೀತಿ ಕಾರ್ಯದಲ್ಲಿ ದೇವರೊಟ್ಟಿಗೆ ಸೇರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಎಷ್ಟೋ ಜನರು ಈ ಸತ್ಯಾರ್ಥಗಳು ತಿಳಿಯದೆ ಹೋದರು ಪ್ರಿಯರೇ. ಹಾಗಾಗಿ ದೇವರ ಪ್ರೀತಿಯನ್ನು ನಮಗೆ ತೋರಿಸುವುದಕ್ಕಾಗಿ ಬಂದನು ಎಂಬುದಾಗಿ 14ನೇ ಅಧ್ಯಾಯ 9ರಿಂದ 10ನೇ ವಚನದಿಂದ ಮತ್ತು 4:19 ನೋಡ್ತೇವೆ. ಆತನ ದಿವ್ಯ ಪ್ರೀತಿಗೆ ಮೂಲಾಧಾರ ದೇವರೇ ಆಗಿದ್ದಾನೆ, ಮಾನವನಲ್ಲ. ದೇವರು ನಮಗೆ ಕಲಿಸಿಕೊಡದೆ ಹೋಗಿದ್ದರೆ ಅದೇನೆಂದು ನಮಗೆ ಅರ್ಥವಾಗುತ್ತಿರಲಿಲ್ಲ ಪ್ರಿಯರೇ. ಆತನು ನಮ್ಮನ್ನು ಪ್ರೀತಿಸದ ಹೋದರೆ, ನಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳೆಲ್ಲ ಇಡದೇ ಹೋಗಿದ್ದರೆ ನಾವು ಆತನನ್ನು ಪ್ರೀತಿಸುವರು ಆಗುತ್ತಿರಲಿಲ್ಲ ಪ್ರಿಯರೇ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ ರೋಮಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ತನ್ನ ರಕ್ತದಿಂದ ಅದನ್ನು ಸಿದ್ಧಾಂತ ಪಡಿಸಿದ್ದಾನೆ ಪ್ರಿಯರೇ. ನನ್ನನ್ನು ನಿಮ್ಮನ್ನ ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ, ಪಾಪದ ಬಂಧನದಿಂದ ಬಿಡಿಸಿದ್ದಾನೆ. ಬೆಂಕಿ ಗಂಧಕ ಕೆರೆಯ ಮುಖಾಂತರ ಅಲ್ಲಿ ಹೋಗ್ಬೇಕಾದ ನಮ್ಮನ್ನ ತಪ್ಪಿಸಿ ನಿತ್ಯಕ್ಕೆ ಸೇರಿಸಿದ್ದಾನೆ. ನಾವೆಷ್ಟು ಭಾಗ್ಯವಂತರು. ಆತನು ದೇವರ ಶಕ್ತಿಯನ್ನು ತೋರಿಸಿದನು. ಆತನು ತನ್ನ ಶಕ್ತಿಯಿಂದ ನಾನಾ ರೀತಿಯ ರೋಗಗಳನ್ನ ಸ್ವಸ್ಥತೆ ಪಡಿಸಿದನು ಪ್ರಿಯರೇ. ಕಣ್ಣಿಲ್ಲದವರನ್ನ, ಕಾಲಿಲ್ಲದವರನ್ನ ಆತನು ಎಷ್ಟು ಕಾರ್ಯಗಳನ್ನು ಈ ಲೋಕದಲ್ಲಿ ಅದ್ಭುತ ಮಾಡಿ ಹೋಗಿದ್ದಾನೆ. ಮತ್ತೆ ಬರುತ್ತೇನೆ ಎಂಬುದಾಗಿ ಪ್ರಿಯರೇ, ನಮಗೆ ಬೇಕಾದಂತ ದೊಡ್ಡ ಔಷಧಿ ಏನಾದ್ರು ಇದ್ದಿದ್ರೆ ಮನುಷ್ಯರಿಗೆ ಶಿಕ್ಷಣವಾಗಿದ್ದರೆ ದೇವರು ಒಬ್ಬ ಪಂಡಿತನನ್ನು ಕಳಿಸುತ್ತಿದ್ದ, ಹಣವಾಗಿದ್ದರೆ ಒಬ್ಬ ಧನಿಕನನ್ನು ಕಳಿಸುತ್ತಿದ್ದ, ಭವನವಾಗಿದ್ದರೆ ಒಬ್ಬ ಇಂಜಿನಿಯರ್ ಅನ್ನ ಕಳಿಸುತ್ತಿದ್ದ, ಆರೋಗ್ಯವಾಗಿದ್ದರೆ ಒಬ್ಬ ವೈದ್ಯನನ್ನ ಕಳಿಸುತ್ತಿದ್ದ, ನ್ಯಾಯ ಬೇಕಾದರೆ ಒಬ್ಬ ಒಳ್ಳೆಯ ನ್ಯಾಯಾಧೀಶನನ್ನು ಕಳಿಸುತ್ತಿದ್ದ ಪ್ರಿಯರೇ. ಭದ್ರತೆಯಾಗಿದ್ದರೆ ಒಬ್ಬ ಒಳ್ಳೆಯ ಪೊಲೀಸ್ ಅಧಿಕಾರಿಯನ್ನಾಗಿ ಆತನು ಕಳಿಸುತ್ತಿದ್ದ. ಪರಿಜ್ಞಾನವಾಗಿದ್ದರೆ ದೇವರು ಜ್ಞಾನಿಯನ್ನು ಕಳಿಸುತ್ತಿದ್ದ ಪ್ರಿಯರೇ. ಆದರೆ ಮಾನವನಿಗೆ ಬೇಕಾಗಿರುವ ದೊಡ್ಡ ಅವಶ್ಯಕತೆ ಎಂದರೆ ಅದು ಪಾಪ ಕ್ಷಮಾಪಣೆ ಆಗಿರುವುದರಿಂದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿದನು. ಬೇರೆ ನಾವು 3:16 ನೋಡ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನ ಪಡೆಯಬೇಕೆಂಬುದಾಗಿ. ಬೇರೆ ಸ್ವಲ್ಪ ವಿಷಯಗಳನ್ನ ಹೇಳಿದ್ದೇನೆ. ಯೇಸು ಕ್ರಿಸ್ತನು ಹುಟ್ಟು ಬರುವುದಕ್ಕೆ ಸಾಧ್ಯವಿಲ್ಲ. ಆತನು ಮೊದಲೇ ಇದ್ದವನು. ಈ ಲೋಕದ ವಿಚಾರ ಪದ್ಧತಿಗಳಲ್ಲಿ ನೋಡುವಾಗ ಬೇರೆ ಬಹಳ ದುರಂತಮಯವಾದಂತ ಕ್ರಿಸ್ತಿಯ ಗೋಳದಲ್ಲಿ ಅದನ್ನು ಖಂಡಿಸುವವರು, ತಿದ್ದುಪಾಡು ಮಾಡುವವರು ಯಾರು ಇಲ್ಲ. ಅದನ್ನು ದೇವರೇ ಮಾಡಬೇಕಾಗಿದೆ. ಬೇರೆ ದಾರಿ ತಪ್ಪಿದಂತ ಕೆಲವು ಚರ್ಚ್ ಸಭೆಗಳು ರೋಮನ್ ಕಥೋಲಿಕ್ ಇವೆ. ದಾರಿ ತಪ್ಪಿದ ಸಭೆ, ಸತ್ಯ ಬೋಧನೆಯಿಂದ ದಾರಿ ತಪ್ಪಿದ ಸಭೆ ಅದು. ಅವರಿಗೆ, ಆ ಜನಕ್ಕೆ, ಆ ವಿಶ್ವಾಸಿಗಳಿಗೆ, ಆ ನಂಬಿದವರಿಗೆ ಮಕ್ಕಳ ದೀಕ್ಷಾಸ್ಥಾನ ಇದೆ. ಅಲ್ಲಿ ತಪ್ಪಾದ ಗ್ರಹಿಕೆ, ಸತ್ಯವೇದ ಓದಬಾರದೆಂಬ ಆಜ್ಞೆ ಅವರಲ್ಲಿದೆ. ಯಾರಿಗೂ ಓದುವುದಕ್ಕೆ ಅವಶ್ಯಕತೆ ಇಲ್ಲ. ಇದು ದೇವರ ವಾಕ್ಯವೆಂದು 2 ಪದವನ್ನು ಹೇಳಿ ಲೋಕದ ಸಂಗತಿಗಳನ್ನು ಹೇಳುವಂತ ಯಾಜಕರು ಅಲ್ಲಿದ್ದಾರೆ. ಪೀಸ್ಟ್ ಬೇರೆ ಬಹಳ ದುಡ್ಡಂತ ಈ ಒಂದು ಗೋದಲಿಯ ಕಾರ್ಯ ಫಾದರ್ ಅಗಸ್ಟಿನ್ ಅವರ ನೇಮಕ. ಏನು ನಾಥನಂ ಗೋಖಲೆಯವರು ಏನು ಗಣೇಶನ ಹಬ್ಬ ಮಾಡಿದರು, ಹಾಗೆ ಇವರು ಸಹ ಕ್ರೈಸ್ತರನ್ನ ಸಂಘಟಿಸುವುದಕ್ಕಾಗಿ ಈ ರೀತಿಯಾದ ಲೋಕದ ಆಚಾರ ವಿಚಾರಗಳನ್ನ ಮಾಡಿ ನಿಜವಾಗ್ಲೂ ಕ್ರಿಸ್ತನನ್ನ ಅರಿತುಕೊಂಡು ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನ ಹಿಂಬಾಲಿಸಿ ಕ್ರಿಸ್ತನ ಬೋಧನೆಯ ಮೇಲೆ ನಿಂತುಕೊಂಡು ಕ್ರಿಸ್ತನ ಮಾತುಗಳನ್ನು ಅನುಸರಿಸುವನು ನಿಜವಾದ ಕ್ರಿಸ್ಮಸ್. ಅದು ಪ್ರತಿ ಭಾನುವಾರ ಆಚರಿಸುವಂಥದ್ದು. ಆತನ ಮರಣ, ಆತನ ಪುನರುತ್ಥಾನವನ್ನ ನೆನಪು ಮಾಡಿಕೊಂಡು ಆತನ ವಾಕ್ಯಗಳನ್ನ ಧ್ಯಾನಿಸುತ್ತಾ ನೀತಿವಂತರಾಗಿ ಆತನ ನೀತಿ ನ್ಯಾಯದಲ್ಲಿ ನಿಲ್ಲುವುದೇ ಅದು ನಿಜವಾದ ಕ್ರಿಸ್ಮಸ್ ಪ್ರಿಯರೇ. ಕುಡಿದು ಕುಪ್ಪಳಿಸಿ ಶರೀರ ಮಲಿನ ಮಾಡಿಕೊಂಡು ಲೋಕದ ಮುಂದೆ ಒಂದು ದಿನಕ್ಕೆ ನಾವು ಕ್ರೈಸ್ತರೆಂದು ಹೇಳಿಕೊಳ್ಳುವುದು ಕ್ರಿಸ್ತನಿಗೆ ಅವಮಾನಕರವಾಗಿದೆ ಪ್ರಿಯರೇ. ನಿಜವಾಗ್ಲೂ ಬಹಳ ದುರಂತ ಇದು. ಈ ಶತಮಾನದಲ್ಲಿ ನಾವು ಇಂದು ಯಾವಾಗ ಬದಲಾಗಬೇಕು, ಇದಕ್ಕಾಗಿ ಪ್ರಾರ್ಥನೆ ಮಾಡೋಣ. ದೇವರು ಅವರ ಹೃದಯಗಳಲ್ಲಿ, ಅವರ ಮನಸ್ಸುಗಳಲ್ಲಿ ಹೊಸತನವನ್ನು ಮೂಡಿ ಅವರ ಜೀವಿತವನ್ನ ಕ್ರಿಸ್ತನೊಳಗೆ ಸೆಳೆದುಕೊಳ್ಳುವಂತೆ
ನಿಜವಾದ ಆರಾಧನೆ ಯಾವುದು ಎಂಬುದಾಗಿ. ಸೈತಾನನು ಬೇಡವಾದ ಸಂಗತಿಗಳನ್ನ ವಿಗ್ರಹಗಳ ಮೂಲಕ ಅವರು ಬೇಡವಾದ ರೀತಿಯಲ್ಲಿ, ಇವತ್ತು ಸಭೆಗಳಲ್ಲೂ ಅನ್ಯ ಸಭೆಗಳಲ್ಲಿ ತಪ್ಪಿ ಹೋದಂತ ಸಭೆಗಳು ಬಹಳಷ್ಟು ಇವೆ. ಕ್ರಿಸ್ತನ ಅವರಿಗೆ ಬೇಡವಾಗಿದೆ. ಕ್ರಿಸ್ತನ ಹೆಸರು ಹೇಳಿ ಅವರು ಲೋಕ ಸಂಪಾದನೆಯಲ್ಲಿ ಇದ್ದಾರೆ. ಪ್ರಿಯರೇ, ಕ್ರಿಸ್ತನು ನಮಗೋಸ್ಕರ ನಮ್ಮ ಆತ್ಮವನ್ನು ನಾಶಪಡಿಸದೆ ಆತನು ನಮ್ಮನ್ನ ನಿತ್ಯಕ್ಕೆ ಕರೆದುಕೊಂಡು ಹೋಗುವಂತ ದೇವರಾಗಿದ್ದಾನೆ. ಕರ್ತನೆ, ಈ ಒಂದು ವಾಕ್ಯ ಸಂದೇಶಕ್ಕಾಗಿ ಸಮಯ ಕೊಟ್ಟಂತ